ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಈ ಕ್ಷಣ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕು, ಪರ್ಸ್ನಲ್ ರೀಡಿಂಗ್ ಯಾರಿಗೆ ಅವಶ್ಯಕತೆ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಎಸ್, ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ. ಓಕೆ, ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಿದೆ, ಟೆಂಪರೆನ್ಸ್ ಕಾರ್ಡ್ ಬರ್ತಿದೆ, ಹಾಗೆಯೇ 4 ಆಫ್ ಪೆಂಟಿಕಲ್ ಬರ್ತಾ ಇದೆ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ಬಗ್ಗೆ ತುಂಬಾನೇ ಓವರ್ ಥಿಂಕಿಂಗ್ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಬಗ್ಗೆ ಅನ್ನೆಸೆಸರಿ ಇಲ್ಲಿ ಅವರು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರುವಂಥದ್ದು ನಿಮ್ಮ ಬಗ್ಗೆ. ಸಮಥಿಂಗ್ ಇಲ್ಲಿ ನೀವು ಅವರ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಹರ್ಟ್ ಮಾಡಿರ್ಬೋದು, ಬೇಜಾರು ಮಾಡಿರ್ಬೋದು. ನಿಮ್ಮ ಕಡೆಯಿಂದ ಅವರಿಗೆ ಎಲ್ಲೋ ಒಂದು ಕಡೆ ಮಾತಿನಿಂದ ಹರ್ಟ್ ಆಗಿರ್ಬೋದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಸೊ ಹಾಗಾಗಿ ಅವರು ಎಲ್ಲೋ ಒಂದು ಕಡೆ ನೀವು ಈ ರೀತಿಯಾಗಿ ಮಾತಾಡಿದ್ದೀರಾ ನನ್ನ ಬಗ್ಗೆ, ಅಥವಾ ಈ ರೀತಿಯಾಗಿ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ನಿಮಗೆ ಹೇಗೆ ಮನ್ಸು ಬಂತು, ಸಮಥಿಂಗ್ ಈ ಥರದಲ್ಲಿ ಅವ್ರು ಇಲ್ಲಿ ಯೋಚನೆ ಮಾಡ್ತಿರೋಂಥ ಒಂದು ಎನರ್ಜಿ ಬರ್ತಿದೆ. ಇತ್ತೀಚೆಗೆ ನಿಮ್ಮಿಬ್ಬರ ಮಧ್ಯ ಮಾತಿನ ವಿಷಯದಲ್ಲಿ ಅಥವಾ ಸಮಥಿಂಗ್ ಏನಾದರೂ ಒಬ್ರನ್ನೊಬ್ರು ಮಾತು ಬೆಳೆಸಿ ಜಗಳಗಳಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಈ ರೀತಿಯಾದಂಥ ಎನರ್ಜಿ ಬರ್ತಾ ಇದೆ. ಅವ್ರು ಇಲ್ಲಿ ನಿಮ್ಮ ವಿಷಯದಲ್ಲಿ ಈ ರೀತಿಯಾಗಿ ನೀವು ಮಾತಾಡ್ತೀರಾ ಅಥವಾ ಈ ರೀತಿಯಾಗಿ ಅವ್ರ ಬಗ್ಗೆ ಥಿಂಕ್ ಮಾಡ್ತೀರಾ, ಅಥವಾ ಈ ಥರ ನಿಮ್ಮ ಬಾಯಲ್ಲಿ ಈ ರೀತಿಯಾದಂಥ ಕೆಲವೊಂದು ಮಾತುಗಳು ಬರುತ್ತೆ ಅನ್ನೋಂಥ ಒಂದು ನಿರೀಕ್ಷೆ ಅವರಲ್ಲಿ ಇರಲಿಲ್ಲ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಅವರು ಈ ರೀತಿಯಾಗಿ ಹರ್ಟ್ ಮಾಡಿದ್ರಾ ಅನ್ನೋದೇ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಯೋಚನೆ ಮಾಡ್ತಿರುವಂಥದ್ದು. ನಿಮ್ಮ ಬಗ್ಗೆ ಸಮಥಿಂಗ್ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಒಂಟಿಯಾಗಿರ್ಬೇಕು, ಸಮಥಿಂಗ್ ನಿಮ್ಮಿಂದ ಸ್ವಲ್ಪ ದಿನ ದೂರ ಇರಬೇಕು, ಆ ರೀತಿಯಾಗಿ ಇಲ್ಲಿ ಅವರು ಫೀಲ್ ಮಾಡ್ತಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.